ಸೊ ಇದು ನಾನು ಭಾಳ ಎಕ್ಸೈಟ್ ಆಗೀನಿ. ಯಾಕಂದ್ರೆ ಸೋನು ನಿಗಮ್ ಕಾನ್ಸರ್ಟ್ ಹೊಂಟೇವಿ. ಸೊ ಪಾಸ್ ಸಿಕ್ಕೈತಿ. ಒಂದು ಔಟ್ಫಿಟ್ ಬಂದ್ಬಿಟ್ಟು ಇದು ವೈಟ್ ಒನ್ ಪೀಸ್ ಐತಿ. ಇದಷ್ಟೇ ಕಾನ್ಸರ್ಟಿಗೆ ಅಷ್ಟು ಸೂಟ್ ಆಗಂಗಿಲ್ಲ, ಅದಕ್ಕಾಗಿ ಈಗ ಜಾಕೆಟ್ ಒಂದು ವೇರ್ ಮಾಡೋಣ ಮ್ಯಾಲೆ. ರೆಡಿಯಾಗಿ ಬಸ್ 6 ಗಂಟೆಗೆ ಹೋಗಿ 4:15 ನಮಗೆ ಗೇಟ್ ಕ್ಲೋಸ್ ಮಾಡ್ತಾ ಇಲ್ಲೇ 4 ಆಗೈತಿ. ಸೊ ಲಗು ಲಗು ಓಡ್ಬೇಕು ಅಲ್ಲ ಸಿದ್ಧ. ಹಾಕೋದಾಯ್ತು. ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಚ್ಚಿದ್ದೇನೆ. ಇದು ಒಂದು ಈಗ ಬರೋಬ್ಬರ ಕಾನ್ಸರ್ಟಿಗೆ ಹೋಗಂಗಾಗೈತಿ. ಎಕ್ಸೈಟೆಡ್ ಗೈಸ್, ಎಕ್ಸೈಟೆಡ್. JIT ಕಾಲೇಜ್ ಮುಂದೆ 4:15 ಹೋಗಿ ರೀಚ್ ಆದ್ವಿ. ಅಲ್ಲಿ ಹೋಗಿ ಲೈನ್ ಹಚ್ಚಿದ್ದು. ಭಾಳನ ಉದ್ದಿಸ್ ಲೈನ 20 ಮಿನಿಟ್ಸ್ ಎಲ್ಲ ತಗೊಂತು ನಮಗೆ ಗೇಟ್ ಕಡೆ ಹೋಗಾಕನ್ನ. ಲೈನ್ದಾಗ ನಿಂತೇವ್ರಿ. ಸೋನು ನಿಗಮ್ ನೋಡಕ್ಕೆಲ್ಲ ಕರಂಗ ಆಗತ್ತೆ. ನಮ್ಮ ಮನೆ ಇಲ್ಲೇ ಇದ್ರಿ ಅಂದ್ರೆ ಈಗ ಜಸ್ಟ್ ಬಂದೆ ಲಾಸ್ಟ್ ಪಾಪ ನಮ್ಮ ಕವೆ ಯಾವಾಗ ಫಸ್ಟ್ ಜೈ ಊರಿಗೆ ಹೋಗ್ಯಾಳ್ರಿ. ಮುಂದೆ ಹೇಳ್ರಿ ಎಷ್ಟು ಎಕ್ಸೈಟ್ ಆಗಿದ್ರೆ ಹೇಳ್ರಿ. ನಿಮ್ಮ ಲೈನ್ ಮುಂದೆ ಹೋಗೈತಲ್ಲಿ. ನಿಮ್ದು ಔಟ್ಫಿಟ್ ತೋರಿಸ್ರಿ. ದೀಪಾ ಭೂಮಿ. ಹಾಯ್ ಗೈಸ್, ದಿಸ್ ಈಸ್ ಅವರ್ ಫೇರಿ ಟೇಲ್ ಲೇಡಿ. ಇದು ನೋಡಿ ಕರ್ನಾಟಕ ಬ್ಯಾಂಕ್. ಪಾಪ ನಮ್ಮ ದೀಪು 4 ವರ್ಷ ಆಯ್ತು. ನಮ್ಮ ಫ್ರೆಂಡ್ಸ್ ಇಂದ ಏನಿದೆ ಡಿಪಾಸಿಟ್ ಮಾಡಿ ಕೊಡ್ತೀನಿ. ಡೈಲಿ ಇಲ್ಲೇ ಲೋನನ್ನು ಇಲ್ಲೇ ತಗೊಂಡ್ ಮನೆ ಭೂಮಿಗೆ ಬಂಗಾರಬೇಕು. 20 ಮಿನಿಟ್ಸ್ ವೇಟ್ ಮಾಡಿದಾದ್ಮೇಲೆ ಗೇಟ್ ಕಡೆ ಬಂದು ರೀಚ್ ಆದ್ವಿ. ಸೊ ಅಲ್ಲಿಂದ QR ಸ್ಕ್ಯಾನ್ ಮಾಡಿದ್ವು. ನಮ್ಗೆ ಈ ತರ ಪಾಸ್ ಇತ್ತು. ಆಮೇಲೆ ನನ್ನ ಫ್ರೆಂಡ್ಸಿಗ ಇಮೇಲ್ ಸೆಂಡ್ ಮಾಡಿದ್ರು QR. ನಮ್ಮ ಕಾಲೇಜ್ ಈಗ ಬರೀ ಟೈಮ್ 5 ಗಂಟೆ. ಇನ್ನು ಸೋನು ನಿಗಮ್ ಬರೋದು 6:30 8:30. ಸೋನು ನಿಗಮ್ ಅವರೇ ಎಲ್ಲಿದ್ದೀರಾ? ಬರ್ತಾರ ಸಬರ್ ಕರೋ. ನಂದು ಭೂಮಿದು ಪಾಸ್ ಸ್ಕ್ಯಾನ್ ಆಯಿತು. ದೀಪಾದ ಮತ್ತು ಕಾವ್ಯದ ಇಮೇಲ್ ID QR ಕಳ್ಸಿಲ್ಲ ಅಂತ ಸ್ಕ್ಯಾನ್ ಆಗಿ ಗೊತ್ತಾಗಿತ್ತು. ಎರರ್ ಅಂತ ಬರತ್ತಿತ್ತು. ಸೊ ನಮ್ಮ ಕಾಲೇಜ್ದವ್ರದ್ದೆಲ್ಲ ಇದೇ ಪ್ರಾಬ್ಲಮ್ ಆಗಿತ್ತು. ಅದಕ್ಕಾಗಿ ನಮ್ಮ ಕಾಲೇಜ್ ಹೆಸರು ಹೇಳಿ ಒಳಗೆ ಬಂದು. ಕಾಲೇಜ್ ಕ್ಯಾಂಪಸ್ ಅನ್ನೋ ದೊಡ್ಡದಿತ್ತ. ಆಮೇಲೆ ಡೆಕೋರೇಷನ್ ಅನ್ನು ಚಲೋ ಮಾಡಿದ್ರು. ಕಾನ್ಸರ್ಟ್ ಸ್ಟಾರ್ಟ್ ಆಗಕ್ಕೆ ಬಾಳೊತ್ತಿತ್ತು. ಅದಕ್ಕಾಗಿ ಫೋಟೋಸ್ ತಗೋತಿತ್ತು. ಫೋಟೋ ಸೆಷನ್ ನಡತೈತಿ. ಸೋನು ನಿಗಮ್ ಬರೋ ಮಟ್ಟ ಫೋಟೋ ಸೆಷನ್. ನಾನು 8th ಗ್ಯಾದರಿಂಗ್ ಒಳಗೆ ಡಾನ್ಸ್ ಮಾಡಿದ್ವಿ. ಹೇಳಿದ್ನಿ ಅಲ್ಲ ನಿಮಗೆ, ನಮ್ಮ ಕಾಲೇಜ್ದವ್ರದ್ದು ಪಾಸ್ ಸ್ಕ್ಯಾನ್ ಆಗ್ಬತ್ತಂತ. ಸೊ ಅದಕ್ಕಾಗಿ ನಾವು ಒಂದು ಪ್ಲ್ಯಾನ್ ಮಾಡಿದ್ದು. ದೀಪಾನ್ ಪಾಸ್ ಏನು ಇಮೇಲ್ ಕಳಿಸಿದ್ರಲ್ಲ ಅದನ್ನ ನಿಹಾರಿಕಾ ಕಳಿಸಿದ್ದು. ಆಕೆಗೆ ಪಾಸ್ ಸಿಕ್ಕಿರ್ಲಿಲ್ಲ. ಸೊ ಹೆಂಗೂ ನಮ್ಮ ಕಾಲೇಜ್ದವ್ರದ್ದು ಪಾಸ್ ಸ್ಕ್ಯಾನ್ ಆಗ್ಬತ್ತು. ನೀನು ತೋರ್ಸ, ನಿಮ್ದು ಎರರ್ ಬರ್ತೈತಿ, ಒಳಗೆ ಬಿಡ್ತಾರಂತ. ಟಿಕೆಟ್ ನಾನು ಎರರ್ ಅಂತ ಬಂತಲ್ಲಿ. ಎರರ್ ಅಂದ್ರೆ ಒಂದ್ಸತಿ ಆಲ್ರೆಡಿ ಸ್ಕ್ಯಾನ್ ಆಗೈತಿ ಸೈಡಿಗೆ ನಿಂದ್ರ ಅಂದ್ರೆ ನಾವು ಊರಿ ಅಂತೇಳಿ ಒಳಗೆ ಬಂದ್ಬಿಟ್ಟು ಅವ ಬಣ್ಣ ನಿಂತಿದ್ದ ಕೇಳಿದ ಸ್ಕ್ಯಾನ್ ಅಂತ ನಿಮ್ದ. ಹ್ಞೂ ಅಣ್ಣ ಇಂಥ ತಲೆ ಓಡಿಸ್ಬೇಕು. ಯಾರು ಕಲಿಬೇಡ್ರಿ ಚಪ್ಪಾಳೆ ಹೊಡೀರಿ ಒಂದು ಯಾರಿಗೆ ಇಲ್ಲಿ ನೋಡ್ರಿ. ಇವ್ರದ್ದು ಇನ್ನೂ ಫೋಟೋ ಸೆಷನ್ ಮುಗಿವತ್ತು. ನಮ್ಮ ದೀಪಾ ಲಿಪ್ಸ್ಟಿಕ್ ಹಚ್ಕೊಂಡಾಳ ನೋಡ್ರಿ. ಫಸ್ಟ್ ಟೈಮ್ ಹಚ್ಕೊಂಡಾಳ್ರಿ. ಅಟ್ಟೆನ್ ಸಣ್ಣಕಿಲ್ ತಗೋಕಿ. ಗೈಸ್ ಎಷ್ಟೊತ್ತಾದ್ರೂ ಫೋಟೋ ಮುಗಿವತ್ತು. ನಮ್ಗಂತ ಈ ಫೋಟೋಸ್ ತಗೊಂಡು ಸಾಕಾಯಿತು. ಭೂಮಿಗಂತೂ ಇನ್ನೂ ಸಮಾಧಾನ ಇರಲಿಲ್ಲ. ಆಕೆ ಎಷ್ಟು ಫೋಟೋಸ್ ಹೊಡೆದ್ರು ಸಾಕಾಗಂಗಿಲ್ಲ. ಎಷ್ಟು ಫೋಟೋ ತಗೊಂಡ್ರೆ ಸಾಲತ್ತಿ ಭೂಮಿ. ಬಟ್ ಭೂಮಿಗ ಈ ದೀಪಿಗನ ಸಾಕತ್ತು ತಗತ್ತಾ. ಯಾರು ಸೋನು ನಿಗಮ್ ಕಾನ್ಸರ್ಟ್ ಬಂದಿಲ್ಲ ಅವ್ರ ಮನೆಗೆ ಕುಂತು RCB ಮ್ಯಾಚ್ ನೋಡಿ ನಾವು ಇಲ್ಲಿಂದಾನೆ ಸಪೋರ್ಟ್ ಮಾಡ್ತೀವಿ. ಕುಂತು ಸಾಕಾಯ್ತ. ಅದಕ್ಕೆ ಏನಾದರೂ ತಿಂದು ಬರೋಣ ಅಂತ ಹೋದು. ಅಲ್ಲಿ ನೋಡಿದ ಫೋನ್ಪೇನ ವರ್ಕ್ ಆಗ್ಬತ್ತಾಗಿತ್ತು. ಬಿಕಾಸ್ ನೆಟ್ವರ್ಕ್ ಇರಲಿಲ್ಲ. ಸೊ ಐಸ್ ಕ್ರೀಮ್ ಅಷ್ಟೇ ತಗೊಂಡು ತಿಂದು. ಸೋನು ಅಜ್ಜ ಬರವಲ್ಲ. ನಮ್ದು ಐಸ್ ಕ್ರೀಮ್ ಹೋಗ್ಯಾರ. ಸೋನು ಕಾಕ ಇನ್ನೂ ಬಂದಿಲ್ಲ. ನಯಾರ ಸೋನು ಕಾಕ ಇನ್ನೂ ಬಂದಿಲ್ರಿ. ಪಟ ಐಸ್ ಕ್ರೀಮ್ ತಿನ್ರಿ ಬರ್ತಾನ. ಸೋನು ಕಾಕ ಎಲ್ಲಿ ದೀಪ?
ಐಸ್ ಕ್ರೀಮ್ ತಿಂದ ಗ್ರೌಂಡ್ ಕಡೆ ನಡೆದು ಅಲ್ಲಿ ನೋಡಿದ್ರ ಜನಸಾಗರ. ಸೊ ನನ್ಗೆ ಗೊತ್ತಿಡ್ದು ಇಬ್ರು ಹುಡುಗ್ಯಾರು ಮಾತಾಡ್ಸ್ರು, ಅದಂತಿ ಭಾಳ ಖುಷಿ ಆಯಿತು. ಸೊ ಹಿಂಗೆ ಮಾಡಿ ಒಂದು ಸ್ವಲ್ಪ ನಡಕ್ಕೆ ಹೋಗಿ ನಿಂತು ಅವರು ಕಾನ್ಸರ್ಟ್ ಸ್ಟಾರ್ಟ್ ಆಗೋ ಮಟ್ಟ ಪ್ರಿಪ್ರೇಷನ್ ವೀಡಿಯೋಸ್ ಹಾಕತ್ತಿದ್ರು. ಸೊ ನಾವು ಬೋರ್ ಆಗತ್ತಿತ್ತು, ಅದಕ್ಕೆ ಏನು ಮಾಡೋದು ಅಂತ ಹೇಳಿ ಪ್ರಿಪ್ರೇಷನ್ ವೀಡಿಯೋಸ್ ಸಾಂಗ್ಸ್ಗನ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು. ನೋಡ್ತಿದ್ದು ಜಲ್ದಿ ಬರೋಲ್ಲ ಮ್ಯಾಚ್ ನೋಡ್ತಿದ್ದೀನ ಇಲ್ಲಿ ಬಂದು ಟೋಟಲಿ ಟೈಮ್ ವೇಸ್ಟ್. ಕರೆನು ಗೈಸ್ ಇನ್ನ ಬರೋವಲ್ಲ ಮ್ಯಾಚ್ ಆದ್ರೂ ನೋಡ್ತಿದ್ವಿ ಎಷ್ಟು ಚಂದ ಆಡ್ತಿದ್ವಿ. ಸೋನು ಕಾಕ ಜಲ್ದಿ ಬರ್ರಿ, ಸೋನು ನಿಗಮ್ ಅವರೇ ಬರ್ರಿ. ಸೋತೆ ಹೋದೆ ಹಾಡ್ರಿ. ನಾವು ಆಲ್ರೆಡಿ ಎಲ್ಲರೂ ನೀವು ಹಾಡಕ್ಕೆ ನಿಂತು ಸಾಕಾಯ್ತು. ಟೈಮ್ ಎಂಟಾಯಿತು ಆದರೂ ಇನ್ನೂ ಬಂದಿರಲಿಲ್ಲ. ಸೊ ನಮಗೆ ನಿಂತು ಸಾಕಾಯಿತು. ಅದಕ್ಕೆ ಒಂದು ಸ್ವಲ್ಪ ಕುತ್ಕೊಂಡಿದ್ದು. ಅಷ್ಟೊತ್ತಿಗೆ ಯಾರೋ ಬಂದರು ಅಂದರು. ಆಮೇಲೆ ಎದ್ದು ನಿಂತು ನೋಡಿ ಎಲ್ಲರೂ ಮೊಬೈಲ್ ಹಿಡ್ಕೊಂಡು ನಿಂತಿದ್ರು. ಬಟ್ ಇನ್ನೂ ಕಾಕರ್ ಬಂದೇ ಇರಲಿಲ್ಲ. ಆಮೇಲೆ ಟೈಮ್ ಬಂದುಬಿಟ್ಟು 8:15. ಫೈನಲಿ ನಮ್ಮ ಸೋನು ನಿಗಮ್ ಅವ್ರು ಬಂದುಬಿಟ್ರು. ಮೋಸ್ಟ್ ಎಕ್ಸೈಟೆಡ್ ಮೂಮೆಂಟ್ ಅವಾಗ. तारा वो एक तारा हो तुम, ना कोई खुदा मेरा तेरे सिवा, तेरा नजारा हो तुम। मैं इसको न समझता ಗಿಡಕ್ಕೆ ಅವಾಗ ಸೋನು ನಿಗಮ್ ಅವ್ರು ಎಲ್ಲದಾರ ಅಂತ ಕಾಣತಿರ್ಲಿಲ್ಲ. ಎಲ್ಲದಾರ ಅಂತ ನೋಡತ್ತಿದ್ಲು. ಸೊ ಅದಕ್ಕಾಗಿ ಆಕಿನ ಎತ್ತಿದ್ದು. ನಮ್ಮ ಕನ್ನಡ ಸಾಂಗ್ಸ್ ಯಾವಾಗ ಹಾಡ್ತಾರು ಅಂತ ವೇಟ್ ಮಾಡತ್ತಿದ್ದು. ಫೈನಲಿ ಅವ್ರು ಕನ್ನಡ ಸಾಂಗ್ಸ್ ಹಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಷ್ಟು ಚಂದ ಹಾಡ್ತಾರೆ ಅವ್ರು. उस एक आवाज के लिए मैं थोड़ी बहुत लाइन कन्नड़ की गाता ही हूँ.
ಕಾಯಿಗಳು ಸಾಕು. ಇಲ್ಲದೆ ಈ ಸಂಜೆಯ ಕಾಗಿದೆ, ಈ ಸಂಜೆಯ ನೀನಿಲ್ಲದೆ ಈ ಸಂಜೆ ಸಾಕಾಗಿದೆ. ಮೌನ ಬಿಸಿಯಾಗಿದೆ, ಈ ಸಂಜೆಯಾಗಿದೆ, ಇಲ್ಲದೆ ಈ ಸಂಜೆಯ ಕಾಗಿದೆ. ಮರೆಯಾಗಲು ಅರಳುವ ಸಗಲು ನೀರಿನಲ್ಲಿದ್ದರೆ ನಾನೇ ಅಂದರೋಳು ನಿನಗಿಂತ ಚೂರು ನೀನು, ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನು, ವಶನಾಗಲು. आपकी फेवरेट गाना लेकर आऊंगा. ಏನಾಗಲಿ ಮುಂದೆ ಸಾಗುವೆ, ಬಯಸಿದ್ದೆಲ್ಲ ಸಿಗದು ಬಾರಲಿ, ಬಯಸಿದ್ದೆಲ್ಲ ಸಿಗದು ಬಾರಲಿ. ಓ ನನ್ನಾಡೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಡೆ ನನ್ನ ಮಾತು ಸುಳ್ಳಲ್ಲ. ಕೊಡಿಸೋ ಅವಳಿ ನೀಲಿ ಸಮಯ ಅಂಗೈಯಲ್ಲಿ ನಾನು ಶರಣಾದೆ ಮುಂದಿನಲ್ಲೇ. ಜೋರೆ ಹೋದೆ ಜೋರೆ ಹೋದೆ ಜೋತೆ ಹೋದೆ ನೀ ಮೊದಲ ಕೊನೆಯ ಆಸೆ, ನನ್ನ ಎದೆಗೆ ಇದಿಸೋ ಭಾಷೆ. ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ, ನನ್ನ ಎದೆಗೆ ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು. ಈ ಕಾನ್ಸರ್ಟ್ ಸ್ಯಾಡೆಸ್ಟ್ ಪಾರ್ಟ್ ಏನಂದ್ರೆ ಇದು ಎಂಡ್ ಆಗಿದ್ದು. ಎಷ್ಟು ಚೆಂದ ಹಾಡ್ತಾರೆ ಅವ್ರು, ಕನ್ನಡ ಸಾಂಗ್ಸ್ ಅಂತಿ ಭಾರಿ ಮಸ್ತ್ ಹಾಡ್ತಾರೆ. ಅಲ್ಲೇ ನಿಂತು ಹಂಗೆ ಕೇಳ್ಬೇಕು ಅನ್ಸತ್ತಿತ್ತು. ಆ್ಯಂಡ್ ನಾ ಈ ಡೇನ ಯಾವತ್ತೂ ಮರೆಯೋದಿಲ್ಲ, ಬಿಕಾಸ್ ನಾ ಅಷ್ಟು ಎಂಜಾಯ್ ಮಾಡಿದ್ದೀನಿ. ಅರ್ಧಕ್ಕನ ಸ್ವಿಚ್ ಆಫ್ ಆಗಿ ಹೋಯ್ತು, ಬಿಕಾಸ್ ನಾ ಮಧ್ಯಾಹ್ನದಿಂದ ವಿಡಿಯೋ ಶೂಟ್ ಮಾಡತ್ತಿದ್ನಿ, ಲಾಗ್ ಮಾಡತ್ತಿದ್ನಿ. ಅದಕ್ಕಾಗಿ ಆಮೇಲಿಂದ ವಿಡಿಯೋ ನಾನು ಶೂಟ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ಯಾರ್ಯಾರು ಸ್ಟೋರಿ ಇಟ್ಟಿದ್ದಿರಲ್ಲ ಅವ್ರ ಕಡೆ ಎಲ್ಲ ಕೇಳಿದ್ನಿ. ಸೊ ಅವರೆಲ್ಲ ನಂಗೆ ವೀಡಿಯೋ ಕಳಿಸಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ವೀಡಿಯೋ ಕಳಿಸಿದ್ರಿ ಅವ್ರಿಗೆಲ್ಲ, ಬಿಕಾಸ್ ನಿಮ್ಮ ಸಂಬಂಧ ಈ ವಿಡಿಯೋ ಇನ್ನೂ ಚಲೋ ಆಯಿತು. ಸೋನು ನಿಗಮ್ ಅವ್ರ ಕಾನ್ಸರ್ಟ್ ಮುಗಿಸ್ಕೊಂಡು ಮನೆಗೆ ಬನ್ನಿ. ಎಷ್ಟು ಚಲೋ ಹಾಡ್ತಾರೆ ಕನ್ನಡ ಸಾಂಗ್ಸ್ ಅಂತಿ, ಮಸ್ತ್ ಅಂದರೆ ಮಸ್ತ್ ಹಾಡ್ತಾರೆ. ಸೋತೆ ಹೋದೆ ಅಂತ ಎಷ್ಟು ಬಾರಿ ಹಾಡಿದ್ರೆ, ಎಷ್ಟೊಂದು ಕನ್ನಡ ಸಾಂಗ್ಸ್ ಹಾಡಿದ್ರೆ. ನಮ್ಗೆ ಅನ್ಸುತ್ತೆ ಫಸ್ಟ್ ಹಿಂದಿ ಸಾಂಗ್ಸ್ ಹಾಡೋಂತಲೇ ಕನ್ನಡ ಹಾಡಂಗೇನಿಲ್ಲ ಅಂತ. ಬಟ್ ಆಮೇಲೆ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಈಗನೂ ನಂಗೆ ಎಷ್ಟು ಜಲ್ದಿ ಹೋದ್ರು ಅನಿಸುತ್ತೆ. 2 ತಾಸು ಅಷ್ಟು ಹಾಡಿದ್ರೆ ಅದು ಎಷ್ಟು ಚಲೋ ಹಾಡಿದ್ದು. ಬರೋದನ್ನೇ 8 ಆಯ್ತವ್ರೆ, ನಾವು ವೇಟ್ ಮಾಡಿ ಸಾಕಾಯ್ತು. ಬಟ್ ಈಗ ಕಾಲು ನೋಸತ್ತವ ನಿಂತ. ಆದರೂ ಎಂಜಾಯ್ ಮಾತ್ರ ಭಾಳ ಮಾಡಿದ್ದು. ನಂಗೆ ಅನ್ಸಿತ್ತು ಮಂದಿ ಯಾಕೆ ಇಷ್ಟು ಹೋಗ್ತಾರೆ ಕಾನ್ಸರ್ಟ್ಗೆ ಅನಿಸುತ್ತೆ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ವೈಬನ್ನು ಭಾರಿ ಇರ್ತೈತೆ ಅಲ್ಲಿ. ಸೊ ನಿಮ್ಗೇನಾದರೂ ಸೋನು ನಿಗಮ್ ಅವ್ರ ಕಾನ್ಸರ್ಟ್ ಅದು ನೋಡೋಕೆ ಸಿಕ್ತಂದ್ರೆ ಅದು ಕರ್ನಾಟಕದಾಗ ಮಿಸ್ ಮಾಡೋಕೆ ಹೋಗಬೇಡ್ರಿ, ಬಿಕಾಸ್ ಕನ್ನಡ ಸಾಂಗ್ಸ್ ಭಾರಿ ಹಾಡ್ತಾರೆ ಅವ್ರು. ಸೊ ನಾವು ಎಲ್ಲ ಕೇಳ್ತೇವೆ, ನೀವೆಲ್ಲರೂ ಕೇಳ್ತೀರಿ ಎಷ್ಟು ಭಾರಿ ಹಾಡ್ತಾರೆ ಅಂತವ್ರು. ಆಮೇಲೆ ನಂಗೆ ಇವತ್ತು 3 ಗುಡ್ ನ್ಯೂಸ್ ಸಿಕ್ಕು.
ಫಸ್ಟ್ ನನ್ನ ರಿಸಲ್ಟ್ ಎಲ್ಲ ಪಾಸ್ ಆಯಿತು. ಆಮೇಲೆ ಸೆಕೆಂಡ್ ಸೋನು ನಿಗಮ್ ಕಾನ್ಸರ್ಟ್ ಹೋಗಿ ಬನ್ನಿ, ಭಾಳ ಮಸ್ತ್ ಅನಿಸಿತ್ತು. ಆಮೇಲೆ ಥರ್ಡ್ ನಮ್ಮ RCB ಮ್ಯಾಚ್ ವಿನ್ ಆಯಿತು. ಸೊ RCB ಅದು ಅಂತಿ ಭಾಳ ಖುಷಿ ಆಯಿತು. ಸೊ ಇವತ್ತಿಗೆ ಈ ಲಾಗ್ ಎಂಡ್ ಮಾಡ್ತೀನಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತಂತ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಲಾಗ್. ಬೈ ಬೈ.